ಧನುರಾಶಿಯವರು ಈ ಜುಲೈ ತಿಂಗಳಲ್ಲಿ ಈ 5 ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ನಿಮಗೊಂದು 5 ಎಚ್ಚರಿಕೆಗಳನ್ನು ಕೊಡ್ತೀನಿ. ನೀವು ಈ ತಪ್ಪುಗಳನ್ನು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಒಳ್ಳೆಯದೇನಾಗುತ್ತೆ ಅನ್ನೋಂಥದ್ದು ಜುಲೈ ತಿಂಗಳಲ್ಲಿ ಆಲ್ರೆಡಿ ಮಾಸ ಭವಿಷ್ಯ ಮಾಡಾಕಿದ್ದೀರಿ. ಇದು ಎಚ್ಚರಿಕೆಗಳ ವಿಡಿಯೋ. ದಯವಿಟ್ಟು 5 ತಪ್ಪನ್ನು ಮಾಡಬೇಡಿ ಅಂತ ಹೇಳಿ ಆಯ್ತಲ್ವಾ. ಪ್ರತಿಯೊಬ್ಬ ಧನುರಾಶಿಯವರಿಗಂತೂ ಭಾಳ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಕೈನಲ್ಲಿದೆ ಮುಟ್ಸೋವಂಥದ್ದು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿಬಿಡಿ. ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ರೆ ಆ ವಿಡಿಯೋನ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಈ ವಿಡಿಯೋ ಮಾಡ್ತಾ ಇಲ್ಲ, ಸತ್ಯವಾಗೂ ಹೇಳ್ತಾ ಇದ್ದೇನೆ, ಎಚ್ಚರಿಸುವುದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮೊದಲನೇ ತಪ್ಪು ಧನುರಾಶಿಯವ್ರು ಮಾಡಬಾರ್ದು, ಎಚ್ಚರ ವಹಿಸಬೇಕು. ಏನಪ್ಪ ಅಂತಂದರೆ ತಂದೆ ಅಥವಾ ಹಿರಿಯರೊಂದಿಗೆ ವಾದ ಬೇಡ ಅಂತ. ತುಂಬ ದೊಡ್ಡ ಅಂದರೆ ಧನುರಾಶಿಯವ್ರು ಸಾಮಾನ್ಯವಾಗಿ ನೀವು ಆ ಥರ ಮಾಡೋರಲ್ಲ. ನಿಮ್ಮ ಅಪ್ಪನ ಜೊತೆ ಆಗಿರಲಿ ಅಥವಾ ನಿಮ್ಮ ದೊಡ್ಡವರು, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಯಾರೇ ಇರಲಿ, ದೊಡ್ಡವರಿಲ್ಲ, ನಿಮಗಿನ ದೊಡ್ಡವರು ಅಂದರೆ ನೀವು ತುಂಬ ಗೌರವ ಕೊಟ್ಟೆ ನಡ್ಕೊಳ್ತೀರಾ. ಅದರಲ್ಲಿ ಪ್ರಶ್ನಾತೀತ ಅದು. ಆದರೆ ಏನಾಗ್ಬಿಡುತ್ತೆ, ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಅಂದರೆ ನಿಮ್ಮದೇನೋ ಒಂದು ಅನಿಸಿಕೆ ಇರುತ್ತೆ, ಅವ್ರು ಮತ್ತೊಂದೇನೋ ಹೇಳ್ತಾರೆ ಉಲ್ಟಾ. ತಾಳ್ಮೆ ಕೆಟ್ಬಿಡುತ್ತೆ ನಿಮಗೆ. ಯಾವಾಗೂ ಇಲ್ದೋಗಿದ್ದು ನಿಮ್ಮ ತಂದೆ ಹತ್ರನೋ, ನಿಮ್ಮ ತಂದೆ ಜೊತೆ, ದೊಡ್ಡಪ್ಪನ ಜೊತೆ, ಮಾವನ ಜೊತೆ, ಅತ್ತೆ ಜೊತೆ, ದೊಡ್ಡಮ್ಮನ ಜೊತೆ, ಈ ಥರ ದೊಡ್ಡವ್ರು ಇರ್ತೀರಲ್ಲ ಅವ್ರ ಜೊತೆ ನೀವು ತುಂಬ ವಾದ ಮಾಡಿ ಗಲಾಟೆ ಮಾಡ್ಕೊಬಿಡ್ತೀರಾ ಅಂತ ಅನಿಸ್ತದೆ. ಈ ವಯಸ್ಸಾದವ್ರಿಗೂ ಸ್ವಲ್ಪ ತಾಳ್ಮೆ ಕಡಿಮೆನೇ ಆಗಿಬಿಡುತ್ತೆ. BP, ಶುಗರ್. ಅವ್ರೇನು ಮಾಡ್ತಾರೆ, ನೀವು ವಾಪಸ್ ಎದುರುತ್ತರ ಕೊಟ್ಟ ತಕ್ಷಣ ಅವ್ರಿಗೆ ಶಾಕ್ ಆಗಿಬಿಡ್ತೀವಿ. ಯಾವತ್ತೂ ಎದುರುತ್ತರ ಕೊಡೋದ ಒಂದು ಹುಡುಗ ಅಥವಾ ಕೊಡೋದ ಒಂದು ಹುಡುಗಿ ಹೀಗೆ ಎದುರುತ್ತರ ಕೊಡ್ತಾ ಇದ್ದಾರಲ್ಲ, ಅದು ಈ ಲೆವೆಲ್ಗೆ ಏನೋ ಸಮಥಿಂಗ್ ರಾಂಗ್ ಸಮ್ವೇರ್ ಅಂತ ನಿಮ್ಮ ಮೇಲೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಹೇಳ್ತೇನೆ, ತಂದೆ ಅಥವಾ ಹಿರಿಯರೊಂದಿಗೆ ವಾದ ಮಾಡಬೇಡಿ, ತುಂಬ ನಷ್ಟ ಅನುಭವಿಸ್ಬೇಕಾಗತ್ತೆ. ಎರಡನೇ ತಪ್ಪು, ಇದನ್ನು ಸಹ ನೀವು ಮಾಡಬಾರ್ದು, ಮನೆ ಬದಲಾವಣೆ ಅಥವಾ ಆಸ್ತಿ ನಿರ್ಧಾರದಲ್ಲಿ ಆತುರ ಬೇಡ ಅಂತ. ಸಡನ್ನಾಗಿ ಈ ಮನೆ ಚೇಂಜ್ ಮಾಡಿಬಿಡ್ಬೇಕು. ಹೆಂಗಿದ್ರು ಬಾಡಿಗೆ ಮನೆ, ಲೀಸ್ ಮನೆ ಇರ್ತೀರಾ, ತಲೆ ತಿಂದಾಕ್ಬಿಡ್ತೀರಾ. ಧನುರಾಶಿಯ ಗಂಡ ಆದರೆ ಹೆಂಡ್ತಿನ, ಹೆಂಡ್ತಿ ಆದರೆ ಗಂಡನ ತಲೆನ ಮೊದಲು ಮನೆ ಖಾಲಿ ಮಾಡೋಣ, ಈ ಮನೆಯಲ್ಲೇ ಏನೋ ಇದೆ ಅಂತ. ಅಥವಾ ಆಸ್ತಿ ಖರೀದಿ ವಿಚಾರನೋ ಯಾವುದೋ ಒಂದು ವಿಚಾರ, ಮಾರ್ಬೋಣ, ಖರೀದಿ ಮಾಡೋಣ, ನೋಡೋದೇ ಇಲ್ಲ, ನಿಧಾನ ಆಯಿತು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋಣ, ದುಡ್ಡು ವ್ಯವಸ್ಥೆ ಎಲ್ಲ ಆಗುತ್ತೆ ಅಂತ ನೋಡ್ಕೊಳ್ಳೋಣ, ಮುಂದೆ ಕಟ್ಟೋಕ್ಕಾಗತ್ತೆ ಅನ್ನೋ, ಆಯಿತು ಇನ್ನೊಂದು ಮನೆ ಸಿಗುತ್ತಾ ಅಂತ ನೋಡೋಣ, ಸಿಕ್ಕದ ಆವಾಗ ಬೇಕಾದ್ರೆ ಇದನ್ನು ಖಾಲಿ ಮಾಡ್ತೀವಿ ಅಂತ ಹೇಳೋಣ, ಯಾಕಷ್ಟು ಅರ್ಜೆಂಟ್ ಮಾಡೋದು ಅನ್ನೋದೊಂದಿರುತ್ತೆ. ಆದರೂ ಕೂಡ ನೀವು ಅದನ್ನೇನೋ ಕೇಳದೆ ತುಂಬ ಆ ಥರ ಮಾಡ್ತೀರಾ. ಮನೆ ಬದಲಾವಣೆ ಮಾಡೋ ವಿಚಾರದಲ್ಲಿ ಅಥವಾ ಆಸ್ತಿಯ ನಿರ್ಧಾರಗಳ ವಿಚಾರದಲ್ಲಿ ತುಂಬ ಆತುರ ಮಾಡ್ತೀರಾ, ಅದರಿಂದ ತುಂಬ ಸಮಸ್ಯೆ ಮಾಡ್ಕೊಳ್ತೀರಾ. ಮೂರನೇ ಎಚ್ಚರಿಕೆ, ಈ ತಪ್ಪನ್ನು ಕೂಡ ನೀವು ಮಾಡಬಾರ್ದು. ಏನು, ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸುವುದಿಲ್ಲ. ನೀವು ಯಾವನೋ ಯೋಚನೆ ಮಾಡಿಕೊಂಡು, ಅದೇನೋ ಹಳೆಯದೆಲ್ಲ ಯೋಚನೆ ಮಾಡಿಕೊಂಡು, ಒಂದು ಏನೇನೋ ಆಗಿಬಿಡುತ್ತೋ, ಇನ್ನೇನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸೋದು. 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, 6 ವೀಲರ್ ಇರ್ಬೋದು, 10 ವೀಲರ್ ಇರ್ಬೋದು, 8 ವೀಲರ್ ಇರ್ಬೋದು, JCB ಇರ್ಬೋದು, ಗೊತ್ತಿಲ್ಲ, ಸೈಕಲ್ ಇರ್ಬೋದು. ಸೊ ವಾಹನ ಚಾಲನೆ ಮಾಡಬೇಕಾದ್ರೆ ಗಮನ ಎಲ್ಲ ರಸ್ತೆ ಮೇಲೆ, ಬರೋ ರೋಡ್ ಮೇಲೆ ಇರಬೇಕು, ನಿಮ್ಮ ವಾಹನ ಚಾಲನೆ ಮೇಲೆ ಇರಬೇಕು. ಬಟ್ ಧನುರಾಶಿಯವರು ಮಾನಸಿಕವಾಗಿ ಎಷ್ಟು ಒತ್ತಡ ಅಥವಾ ಇದಾಗಿರ್ತೀರಾ, ಕನ್ಫ್ಯೂಸ್ ಆಗಿರ್ತೀರಾ ಅಥವಾ ಏನೋ ಗೊತ್ತಿಲ್ಲ, ವಿಶೇಷವಾಗಿ ನೀವು ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸೋದಿಲ್ಲ. ಅದಕ್ಕೆ ನಾನು ಇನ್ನೊಂದೇನು ಹೇಳ್ತೀನಿ ಗೊತ್ತಾ, ರಾತ್ರಿ ನಿಷೀಥ ಕಾಲ ಅಂತ ಕರೀತಾರೆ. ಅಂದರೆ ರಾತ್ರಿಯ ಸಮಯ ವಾಹನ ಚಾಲನೆ ಮಾಡಿಬಿಡಿ, ನಿಮಗೆ ನಿಷಿದ್ಧ ಇದೆ. ಧನುರಾಶಿಯವರು ಈ ಜುಲೈ ತಿಂಗಳಲ್ಲಿ ರಾತ್ರಿ ಸಮಯದಲ್ಲಿ ಪ್ರಯಾಣವೇ ಮಾಡಬೇಡಿ. ಅನಿವಾರ್ಯತೆ ಇಲ್ಲ ಅಂದರೆ ನಮ್ಮ ಊರಿಗೆ ರಾತ್ರಿನೇ ಬಸ್ ಇರೋದು ಸರ್, ಹಾಗಲಲ್ಲಿ ಬಸ್ಸೇ ಇಲ್ಲ, ನಾವು ಹೆಂಗೆ ಹೋಗೋಣ ಅಂತಂದರೆ ಅದು ಪ್ರಶ್ನೆ ಬೇರೆ. ಬಟ್ ಅನಿವಾರ್ಯತೆ ಇಲ್ಲ ಅಂದಲ್ಲಿ ರಾತ್ರಿ ಪ್ರಯಾಣಗಳನ್ನು ಜುಲೈ ತಿಂಗಳಲ್ಲಿ ಆದಷ್ಟು ವರ್ಜಿಸಿದರೆ ತುಂಬ ಒಳ್ಳೆಯದು. ಆಮೇಲೆ ನಿಮ್ಮಿಷ್ಟ. ಇನ್ನು 4ನೇ ಎಚ್ಚರಿಕೆ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ, ಕೆಲಸದ ಒತ್ತಡದಿಂದ ಆರೋಗ್ಯ ಹಾಳಾಗುತ್ತೆ. ಕೆಲಸದ ಒತ್ತಡದಿಂದ ಆರೋಗ್ಯ ಹಾನಿ ಅಂತ. ಅಂದರೆ ಎಷ್ಟು ಕೆಲಸದ ಒತ್ತಡ ಅನಿಸ್ಬಿಡುತ್ತೆ ನಿಮಗೆ, ಅಥವಾ ಆಗಿಬಿಡುತ್ತೆ, ಅಥವಾ ನೀವೇ ತೆಗೆದುಕೊಂಡ್ಬಿಡ್ತೀರಾ. ಅಂದರೆ ಇಲ್ಲಿ ಅದನ್ನು ತುಂಬ ಈಸಿಯಾಗಿ ಮಾಡೋದನ್ನು ತುಂಬ ಕ್ಲಿಷ್ಟಕರವಾಗಿ ಮಾಡ್ಕೊಳ್ಳೋದು ಅಂತ ಬೈತಾರೆ ನಿಮಗೆ ಕೂಡ. ಇದನ್ನು ಈಸಿಯಾಗಿ ಮಾಡೋದಲ್ಲ, ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಾ ನೀನು ಅಂತ. ಸೊ ನಿಮ್ಗೆ ಎಷ್ಟು ಮೆಂಟಲ್ ಸ್ಟ್ರೆಸ್ ತೊಗೊಂಡ್ಬಿಟ್ಟಿರ್ತೀರ ನೀವು ಅಂದರೆ, ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ, ಈಸಿ ಅಂತಲೂ ಗೊತ್ತು ಎಲ್ಲ ಹೌದು, ಬಟ್ ನಿಮ್ಗೆ ಅದು ತಲೆ ಹೊಳೆಯೋದೇ ಇಲ್ಲ, ಕಷ್ಟಪಟ್ಕೊಂಡು ಮಾಡ್ತಾ ಇರ್ತೀರ.
ಇದು ಬಹಳಷ್ಟು ಜನಕ್ಕೆ ಹಾಸ್ಯಾಸ್ಪದ, ಬಹಳಷ್ಟು ಜನಕ್ಕೆ ಸಿಟ್ಟು ಬರುವಂಥ ವಿಚಾರ, ಬಹಳಷ್ಟು ಜನಕ್ಕೆ ಬೇಸರ ಆಗುವ ವಿಚಾರ. ಬಟ್ ನಿಮ್ಮ ಪಾಲಿಗೆ ಇದು ನಷ್ಟದ ವಿಚಾರ. ಸೊ ಅದರಿಂದ ಹೇಳ್ತೇನೆ, ಇದು ನಿಮಗೆ ಬಹಳ ಸಮಸ್ಯೆ ಆಗ್ತದೆ. ನೀವು ತುಂಬ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದರೆ ಅದು ನಿಮಗೆ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಆಮೇಲೆ ನಿಮ್ಮಿಷ್ಟ. ವಿಶ್ರಾಂತಿ ಮಾಡಬೇಕು, ನಿದ್ರೆಗೂ ಮಹತ್ವ ಕೊಡಬೇಕು. ಆದರೆ ಅದಕ್ಕೊಂದು ಸಮಯ ಇರ್ತದೆ. ನೀವು ನಿದ್ರೆ ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಕೂಡ ಗಮನಿಸ್ಕೊಳ್ಬೇಕಾಗಿರ್ತದೆ. ಇಲ್ಲಿ ವಿಶ್ರಾಂತಿಯ ಅವಶ್ಯಕತೆ ಅಂತೂ ಖಂಡಿತ ಇದೆ. ಇದಿಲ್ಲದೆ ಹೋದರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ಸ್ನ ಗಮನಿಸ್ಕೊಳ್ಳಿ. ಇನ್ನು 5ನೆಯ ಪ್ರಮುಖವಾದಂಥ ವಿಚಾರ, ಅಪರಿಚಿತರ ಮೇಲೆ ತಕ್ಷಣ ನಂಬಿಬಿಡ್ತೀರ. ಅಪರಿಚಿತರನ್ನು ತಕ್ಷಣ ನಂಬಿಬಿಡ್ತೀರ. ಅಪರಿಚಿತರನ್ನು ನಂಬಬೇಡಿ, ತಕ್ಷಣ ನಂಬಬೇಡಿ. ಅಟ್ಲೀಸ್ಟ್ ಏನಾಗುತ್ತೆ, ಯಾರೋ ಹೊಸದಾಗಿ ಪರಿಚಯ ಆಗಿರ್ತಾರೆ, ಜಸ್ಟ್ ಈಗ 10 ನಿಮಿಷ ಮುಂಚೆ ಪರಿಚಯ ಆಗಿರ್ತಾರೆ. ನಿಮ್ಮ ಇಡೀ ಹಿಸ್ಟ್ರಿ ಪುರಾಣ ಎಲ್ಲ ಓದ್ಬಿಡೋದು ಅವ್ರ ಮುಂದೆ. ನಾನು ಹಿಂಗಿದ್ದೆ ಎಲ್ಲ ಅರ್ಧ ಗಂಟೆ ಬಿಟ್ಟು ಅವ್ರನ್ನ ಕೇಳಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕೂಡ ಹೇಳ್ಬಿಡ್ತಾರೆ ಅವರು. ಇಷ್ಟೇ ಇರೋದು ಅವ್ರ ಅಕೌಂಟಲ್ಲಿ ಅಂತ. ಇಂತಿಂಥ ಕಡೆ ಹಿಂಗಿದೆ, ಹಂಗಿದೆ, ಅಲ್ಲಿದ್ದೀನಿ ಅಂತೆಲ್ಲ ಹೇಳ್ಬಿಡೋದು. ಏನೂ ಇಲ್ಲ, ಎಲ್ಲ ಹೇಳ್ಬಿಡೋದು. ಏನಾಗುತ್ತೆ, ಅಪರಿಚಿತ ಉತ್ತಮನಾಗಿದ್ದಲ್ಲಿ ಓಕೆ, ಅಪರಿಚಿತನಿಗೆ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ ಅಂದ್ರೂ ಓಕೆ. ಅದೇ ಅಪರಿಚಿತ ದುರುಪಯೋಗ ಪಡಿಸಿಕೊಂಡರೆ, ನಾಳೆ ದಿವಸ ಈ ಅಪರಿಚಿತನೇ ನಿಮ್ಮನ್ನು ದುರುಪಯೋಗ ಪಡಿಸಿಕೊಂಡ್ರೆ, ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡ್ರೆ, ನಿಮ್ಮ ಹತ್ರ ದುಡ್ಡು ತೊಗೊಂಡು ವಾಪಸ್ ಕೊಡೋದ್ರ ಈ ಥರ ಹಲವಾರು ವಿಚಾರಗಳಿದೆ. ಭಾಳ ಸಮಸ್ಯೆ ಇದೆ. ವ್ಯಾಪಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ತುಂಬ ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ನೀವು ಅಪರಿಚಿತರನ್ನ ತಕ್ಷಣ ನಂಬಿಬಿಡ್ತೀರಾ. ತಕ್ಷಣ ನೀವು ಅವ್ರು ಏನು ಕೇಳಿದ್ರು ಕೊಡೋದು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಡೋದು. ತುಂಬ 25 ವರ್ಷದ ಫ್ರೆಂಡು ಅನ್ನೋ ಥರ ಅವ್ರ ಜೊತೆಗಿರೋದು, ಇದೆಲ್ಲ ನಿಮಗೆ ಇಟ್ ವಿಲ್ ಕಾಸ್ಟ್ ಯು ಮೋರ್. ನಿಮಗೆ ತುಂಬ ಸಮಸ್ಯೆ ಕೊಡಲಿದೆ ಇದು ಮುಂದೆ. ಆಯಿತಾ, ಅದು ಜುಲೈ ಎಂಡ್ ಅಥವಾ ಇದರಲ್ಲೇ ಜುಲೈ ಮಧ್ಯಭಾಗದಿಂದ ಕೊಟ್ಟುಬಿಡ್ತದೆ ಅದು. ಸೊ ಭಾಳ ಕೇರ್ಫುಲ್ ಆಗಿರ್ಬೇಕು. ಬಟ್ ಏನೇ ಇರಲಿ, ಈ 5 ತಪ್ಪುಗಳನ್ನು ಮಾಡಬೇಡಿ. ನಿಮಗೆ ಯಾವ ಸಮಸ್ಯೆನೂ ಆಗಬಾರ್ದು ಧನುರಾಶಿಯವರಿಗೆ ಅಂತ ನಾವು, ಅದು ವಿಶೇಷವಾಗಿ ನಾನು ಶಕ್ತಿಪೀಠಕ್ಕೆ ಪ್ರಯಾಣ ಮಾಡಿಕೊಂಡು ಹೋಗಿ ಬಂದು ಅಲ್ಲಿಂದ ವಿಶೇಷವಾದ ಪ್ರಸಾದವನ್ನು ಅಭಿವಂತನೆ ಮಾಡಿಕೊಂಡು ತಂದು ನಿಮಗೆ ಕೊಡ್ತಾ ಇದ್ದೇನೆ. ಅದು ವಿಶೇಷವಾದ ಪರ್ವದಿನ ಮತ್ತೆ ಪುನಃ ಎನರ್ಜೈಸ್ ಮಾಡಿ. ಆ ಪರಿಹಾರದ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು. ನಿಮಗೆ ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆಯ ದಿವಸ, ಅವತ್ತು ವಟಸಾವಿತ್ರಿ ವ್ರತ, ಭೂಮಿ ಪೂರ್ಣಿಮಾ ಅಂತ ಕರೀತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವುಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥ, ಹಾಗೂ ಪಾಯಸ ದ್ರವ್ಯನೂ ಇರುತ್ತೆ. ಅದ್ಭುತವಾಗಿರ್ತಕ್ಕಂಥ ಹೋಮ ಅದು. ಸೊ ಆ ಒಂದು ವಿಶೇಷವಾದ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಈ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠವಾದಂತಹ, ನಮಗೆ 18 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಾನು ಈ ಒಂದು ಯಶೋವರ್ಧನ ಮಣಿಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಇಟ್ಟಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಅದೆಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕಾಗಲ್ಲ, ಬಟ್ ಫೋಟೋಸ್ ತೆಗೆದಿದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕಲಿಕ್ಕೆ ಅಥವಾ ಸ್ಕ್ರೀನ್ ಮೇಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಶಕ್ತಿಪೀಠದಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂಥ ಈ ಯಶೋವರ್ಧನ ಮಣಿಯನ್ನು ಮತ್ತೆ ಪುನಃ ಜೂನ್ 29 ಪೌರ್ಣಿಮಾ ಸೋಮವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಇಟ್ಟು ಮತ್ತೆ ಪುನಃ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಇದು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅವತ್ತು ಭೂಮಿ ಪೂರ್ಣಿಮಾ ಆದ್ದರಿಂದಾಗಿ 2 ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಾಸ್ತು ಹೋಮ, ಇನ್ನೊಂದು ಭೂವರಾಹಸ್ವಾಮಿಯ ಹೋಮ. ಭೂಮಿ ಪೂರ್ಣಿಮಾ, ಭೂವರಾಹಸ್ವಾಮಿಯ ಹೋಮ ಹಾಗೂ ಯಶೋವರ್ಧನ ಮಣಿ. ನೋಡಿ, ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರಲಿ, ಬಾಡಿಗೆ ಮನೆಯಿರಲಿ, ಸ್ವಂತ ಮನೆಯಿರಲಿ, ಆ ಮನೆಯಲ್ಲಿ ವಾಸ್ತು ಸರಿ ಇಲ್ವಾ, ವಾಸ್ತು ಹೋಮವನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಥವಾ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸೈಟೋ ಭೂಮಿನೋ ಖರೀದಿ ಮಾಡಬೇಕು, ತೋಟ ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಮಾಡಿಸಬೇಕು ಅಂತ ಕೂತ್ಕೊಂಡಿದ್ದೀರಾ ಬ್ರೋಕರ್ ಆಗಿ, ಏನೇ ಆಗಿರಲಿ, ಭೂಮಿ ಪೂರ್ಣಿಮಾ ದಿವಸ ನಮ್ಮ ಭೂವರಾಹಸ್ವಾಮಿಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ.
ಮನೆ ದೋಷ ಪರಿಹಾರಕ್ಕೆ ವಾಸ್ತು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನದವರಿಗೆ ಸಂತಾನ ಆಗಬೇಕು ಅಂಥೇಳಿ, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸಂತಾನ ದೋಷ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಸರ್ಪದೋಷ, ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸರ್ಪದೋಷ, ಏನೋ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಪದೋಷ, ಯಾವುದೇ ಇದ್ರೂ ಪರಿಹಾರಕ್ಕೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಮಹಾದಶ, ಅಂತರ್ದಶ, ಶನೇಶ್ವರನ ಅನುಗ್ರಹಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲ ಪ್ರಾಪ್ತಿಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳ ದೋಷ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಇದಿಷ್ಟು ಹೋಮಗಳಲ್ಲಿ. ಹಾಗೂ ಇದಕ್ಕಿನ್ನ ಪೂರ್ವ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನ ಶಕ್ತಿಪೀಠದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಬಂದು ಮತ್ತೆ ಪುನಃ 29ನೇ ತಾರೀಕು ಹುಣ್ಣಿಮೆ ವಟಸಾವಿತ್ರಿ ವ್ರತ ಭೂಮಿ ಪೂರ್ಣಿಮಾ ದಿವಸ ಮತ್ತೆ ಪುನಃ ಈ ಎಲ್ಲ ಹೋಮಗಳು, ಲಕ್ಷ್ಮೀನಾರಾಯಣದ ಹೋಮ, ಆಮೇಲೆ ವಾಸ್ತು ಹೋಮ, ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಇದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ಲಾಕರಲ್ಲಿ ಇಟ್ಕೊಳ್ಬಹುದು, ಮನೆಯ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮನೆಯ ವಾಸ್ತು ಬಾಗಿಲ ಹತ್ರ ಇದನ್ನು ಕಟ್ಟಿಡಬಹುದು, ಅಥವಾ ನೀವೇ ಧಾರಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಪ್ರತಿಯೊಬ್ಬರೂ ಸಹ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಗೋಸ್ಕರ ಸಾಲ ಬಾಧೆಗಳು ಇತ್ಯಾದಿ ಯಾವುದೇ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಇದನ್ನು ತೊಗೊಂಬಂದಿದ್ದೇನೆ. ಇಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ತೊಗೊಂಬಂದಿದ್ದೇನೆ, ಆಯ್ತಲ್ವಾ? ಸೊ ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮ ಪ್ರಸಾದವೂ ಸಹ ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟಲ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಅಮಿರ್ತಿಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ, ಕುಂಕುಮಾರ್ಚನೆ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಸಹಿತ ಎಲ್ಲದನ್ನು ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ, ಆಯ್ತಲ್ವಾ? ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ
ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನೇ ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.